ಚಾಲ್ತಿಯಲ್ಲಿ ಮುಂದುವರಿಕೆ ಕಾಣ್ತಾ ಇದೆ ಜೈ ಹಿಂದ್ ಟ್ರೋಫಿ. ಲೆಗ್ ಸೈಡ್ ಮೇಲ್ಭಾಗದಲ್ಲಿ ಹೊಡೆತವನ್ನು ಕಾಣುವಂತ ಪ್ರಯತ್ನ ತನ್ಮೂಲಕವಾಗಿ ಫ್ರಂಟ್ ಲೈನ್ ಫಸ್ಟ್ ವಿಕೆಟ್ ನಜಾದ್ ಪಡುಕೆರೆ ಕಳ್ಕೊಳ್ತಾ ಇದೆ ಕ್ಲೀನ್ ಬೋರ್ಡ್ ರೂಪದಲ್ಲಿ. ಆರಂಭಿಕ ವಿಕೆಟ್ಸ್ ಅನ್ನ ಟೇಕ್ ಮಾಡಿ ಕೊಡ್ತಾ ಇರುವಂತ ಬೌಲರ್ ಪ್ರವೀಣ ಪಡುಕೆರೆ. ಹೊಸ ಆಟಗಾರನ ಸೇರ್ಪಡೆ ದಿಶಾನ್ ಹೊಸ ಆಟಗಾರ ಅಂಕಣದ ಭಾಗದಲ್ಲಿ. ದಯವಿಟ್ಟು ಗಮನಿಸಿಕೊಳ್ಳಿ, ಅಲ್ಲಿ ಕಾಲೇಜ್ ಮೇಲ್ಭಾಗದಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂಥವ್ರು ದಯವಿಟ್ಟು ಕೆಳಗಡೆ ಬರಬೇಕು. ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಗಮನಿಸಿಕೊಳ್ಳಿ. ಅಲ್ಲಿ CC ಕ್ಯಾಮರಾ ಅಳವಡಿಸಿದ್ದಾರೆ. ಯಾವುದೇ ರೀತಿಯ ಅತ್ಯಾಚಾರ ಘಟನೆಗೆ ನೀವು ಅವಕಾಶ ಮಾಡಬೇಡಿ ಅನ್ನೋದಾಗಿ ನಾವು ಪ್ರೇಕ್ಷಕರ ವರ್ಗದಲ್ಲಿ ಕೇಳಿಕೊಳ್ತಾ ಇದ್ವಿ. ಕಾಲೇಜಿಂದ ಮೇಲ್ಭಾಗಕ್ಕೆ ಹೋಗಬಾರ್ದು ಯಾರು. ಉತ್ತಮ ರೀತಿಯ ಎಸೆತ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲೆಗ್ ಬೈ ಎನ್ನುವ ತೀರ್ಪು. ಒಂದೋಟದ ಸೇರ್ಪಡೆ ಇವಾಗ 5ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ ಮೊದಲ 6 ಚೆಂಡು ಮುಕ್ತಾಯಕ್ಕೆ 5 ಓಟವನ್ನು ದಾಖಲಿಸಿದ್ರು ನಜಾದ್ ಪಡುಕೆರೆಯ ಒಂದು ತಂಡ. ಹಾಗೆ ಆಗಮಿಸಿಕೊಳ್ತಾ ಇದ್ದಾರೆ ಜೈಹಿಂದಿನ ಮಾಜಿ ಅಧ್ಯಕ್ಷರಾಗಿರುವಂಥವರು ಸಂತೋಷ್ ತಿಂಗಳಾಯಿ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪಂದ್ಯ ಮುಂದುವರಿಸಿಕೊಳ್ಳಿ, ಯಾವುದೇ ರೀತಿಯ ವಿಳಂಬಕ್ಕೆ ಅವಕಾಶ ಮಾಡಬೇಡಿ, ಕಾಳಹರಣ ಮಾಡಬೇಡಿ ಅನ್ನೋದು ಕೇಳಿಕೊಳ್ತಾ ಇದ್ದೀವಿ. ಯಾವುದೇ ರೀತಿಯ ತಾಲೀಮು ಪ್ರಾಕ್ಟೀಸ್ ಇಲ್ಲ, ಗಮನಿಸಿಕೊಳ್ಳಿ. ಪಂದ್ಯ ಮುಂದುವರಿಸಿಕೊಳ್ಳಿ. ಈ ಪಂದ್ಯಾಟವನ್ನು ಅತಿ ಶೀಘ್ರತೆಯಲ್ಲಿ ಮುಗಿಸಿಕೊಡ್ಬೇಕು. ದಯವಿಟ್ಟು ವಿಳಂಬಕ್ಕೆ ಅವಕಾಶ ಮಾಡಬೇಡಿ, ಪಂದ್ಯ ಮುಂದುವರಿಸಿಕೊಳ್ಳಿ. ವಿಳಂಬ ಆದರೆ ಟೈಮ್ ಕೌಂಟ್ ಆಗ್ತಾ ಇದೆ. ಇನ್ನು 13 ನಿಮಿಷಗಳ ಒಳಗೆ ಈ ಪಂದ್ಯ ಮುಗಿಬೇಕು, ಇನ್ನಿಂಗ್ಸ್ ಮುಗಿಬೇಕು, ಗಮನಿಸಿಕೊಳ್ಳಿ. ಕೇವಲ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು ವಸಂತ್. 2ನೇ ಬಾರಿ ಎಸೆದಂತ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಬಾಲ್ ಎನ್ನುವ ತೀರ್ಪು ಬರ್ತಾ ಇದೆ. ಅತಿಕ್ರಮದ ಓಟಗಳ ಸೇರ್ಪಡೆ ಇವಾಗ 7 ಓಟವನ್ನು ದಾಖಲಿಸ್ತಾ ಇದೆ ನಜಾದ್ ಪಡುಕೆರೆ. 2ನೇ ಬಾರಿ ಎಸೆದಂತ ಚೆಂಡು ಒಳ ತೀರುವನ್ನು ಪಡ್ಕೊಳ್ತಾ ಇರುವಂತ ಚೆಂಡು ಸ್ವಲ್ಪ ಮಟ್ಟಿಗೆ ಟರ್ನ್ ಅಂಡ್ ರೈಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಈ ಹಂತದಲ್ಲಿ ಕೇವಲ 1 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 8 ಓಟವನ್ನು ದಾಖಲಿಸ್ತಾ ಇದೆ. 3ನೇ ಬಾರಿ ಎಸೆದಂತ ಚೆಂಡು ಬ್ಲಾಕಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಹಂತದಲ್ಲಿ 1 ಓಟದ ಪೂರೈಕೆ. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಇನ್ನೂ ಕೂಡ 3 ಎಸೆತ ಬಾಕಿಲಿದೆ. 9 ಓಟವನ್ನು ದಾಖಲಿಸಿದ್ರು 4ನೇ ಚೆಂಡಿಗಾಗಿ. 4ನೇ ಬಾರಿ ಎಸೆದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಲಾಂಗ್ ಆಫ್ ಮೇಲ್ ಭಾಗದಲ್ಲಿ 2 ಓಟವನ್ನು ಪೂರೈಸಿದ್ರು. ನೋ ಮ್ಯಾನ್ ಲ್ಯಾಂಡ್ಸ್ ಹೊಡೆತವನ್ನು ದಾಖಲಿಸಿ 2 ಓಟದ ಸೇರ್ಪಡೆ. ಇವಾಗ 11 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ವಸಂತ್ ಅವ್ರು ಎಸೆದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಹಂತದಲ್ಲಿ ಕೇವಲ 1 ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಇವಾಗ ಅಂತಿಮ 1 ಎಸೆತ. 2ನೇ ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಸೆಕೆಂಡ್ ಓವರ್. ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗದಲ್ಲಿ ಬಹಳ ಉತ್ತಮ ರೀತಿಯಾದ ಹೊಡೆತ ಇವಾಗ ಬರ್ತಾ ಇದೆ.
18 ಓಟವನ್ನು ದಾಖಲಿಸ್ತಾ ಇದೆ. ಮುಕ್ತಾಯ ಕಂಡಂತ 12 ಚೆಂಡಲ್ಲಿ ನಜಾದ್ ಪಡುಕೆರೆ. ಹಾಗೆ ಟಾಸ್ಗೆ ಬರಬೇಕು. ಇನ್ನಿಂಗ್ ಸ್ಟಾರ್ ಕೆದೂರು ಮತ್ತು ಕೊಮ್ಮೆ ಕ್ರಿಕೆಟರ್ಸ್ ಮತ್ತು ಇನ್ನಿಂಗ್ ಸ್ಟಾರ್ ಕೆದೂರು ಎರಡು ತಂಡದ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್ ಇಮಿಡಿಯೇಟ್ ಆಗಿ ಬರಬೇಕೆನ್ನೋದಕ್ಕೆ ಕರೆ ಕೊಡ್ತಾ ಇದ್ದೇವೆ. ಮೂರನೇ ಓವರ್ಗಾಗಿ ಪ್ರವೀಣ್ ಪಡುಕೆರೆ ಉತ್ತಮ ರೀತಿಯ ಎಸೆತ. ಜೀಶಾಂತ್ಗೆ ಎಸೆದಂತ ಚೆಂಡು ಸ್ಟೆಪ್ ಔಟ್ ಅಲ್ಲಿ ಆಡುವಂತ ಪ್ರಯತ್ನ ಮಾಡಿದ್ರು. ಪರ್ಫೆಕ್ಟ್ ಆಗಿರುವಂತ ಒಂದು ಹೊಡೆತ ಕೈ ಕೊಡ್ತಾ ಇದೆ. ಡಾಟ್ ಬಾಲ್ ಸೇರ್ಪಡಾಗ್ತಾ ಇದೆ. ಇವಾಗ 5 ಎಸೆತ ಇನ್ನು ಕೂಡ 3ನೇ ಓವರ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಪ್ರವೀಣ್ ಪಡುಕೆರೆ ಜೈ ಹಿಂದ್ ಕ್ರಿಕೆಟರ್ಸಿನ ಧನುಷ್ ಮತ್ತು ಸಚಿನ್. ಧನುಷ್ ದಯವಿಟ್ಟು ಎಲ್ಲೇ ಇದ್ರು ಇಮಿಡಿಯೇಟ್ ಆಗಿ ವೇದಿಕೆ ಮುಂಭಾಗ ಬರಬೇಕು. ಜೈ ಹಿಂದ್ ಕ್ರಿಕೆಟರ್ಸ್ ಧನುಷ್ ಮತ್ತು ಸಚಿನ್ ಅವರಲ್ಲೇ ನಾವಿಲ್ಲಿ ಕರಿತಾ ಇದ್ದೇವೆ. ಉತ್ತಮ ರೀತಿ ಒಂದು ಎಸೆತ ಬರ್ತಾ ಇದೆ. ಎರಡು ಓಟಕ್ಕೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 20. 3ನೇ ಬಾರಿ ಎಸೆದಂತ ಚೆಂಡು ರನ್ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ನಜಾದ್ ಪಡುಕೆರೆ. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಹೊಸ ಆಟಗಾರ ಜುಬೇರ್ ಅಂಕಣದ ಭಾಗವನ್ನು ಕಾಣ್ತಾ ಇದ್ದಾರೆ ನಜಾದ್ ಪರವಾಗಿ. ಒಂದು ಕಾಲದಲ್ಲಿ ಜೈ ಹಿಂದ್ ಕ್ರಿಕೆಟರ್ಸ್ ಅನ್ನ ಆಡಿದಂತ ಆಟಗಾರ ಕೂಡ ಜುಬೇರ್. ಇವಾಗ ಏರಿಯಾ ವಯಸ್ಸಲ್ಲಿ ನಜಾದ್ ಸೇವೆಯಲ್ಲಿ. ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರವೀಣ್ ಪಡುಕೆರೆ. ಬಹಳಷ್ಟು ಉತ್ತಮ ರೀತಿಯ ಬೌಲರ್ ಕೂಡ ಈ ಪರಿಸರದಲ್ಲಿ. ಲಾಸ್ಟು 5ನೇ ಬಾರಿ ಎಸೆದಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 1 ಎಸೆತ, ಅಂತಿಮ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. 20ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಪರ್ಫೆಕ್ಟ್ ಆಗಿರುವಂತ ಒಂದು ಹೊಡೆತ ಕೈ ಕೊಡ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. 3ನೇ ಓವರ್ ಸಮಾಪ್ತಿ. ಕೊಮ್ಮೆ ಕ್ರಿಕೆಟರ್ಸ್ ಮತ್ತು ಇನ್ನಿಂಗ್ ಸ್ಟಾರ್ ಕೆದೂರು ಲಾಸ್ಟ್ ಕಾಲ್. ಅಂತಿಮ ಕರೆ ಕೊಡ್ತಾ ಇದ್ದೀವಿ. ಟಾಸ್ಗೆ ಬರಬೇಕು. ಇನ್ನಿಂಗ್ ಸ್ಟಾರ್ ಮತ್ತು ಕೊಮ್ಮೆ ಕ್ರಿಕೆಟರ್ಸ್. ಇನ್ನಿಂಗ್ ಸ್ಟಾರ್ ಕ್ಯಾಪ್ಟನ್ ಬಂದಿದ್ದಾರೆ. ಕೊಮ್ಮೆ ಕ್ರಿಕೆಟರ್ಸ್ ಕ್ಯಾಪ್ಟನ್ ಬಂದರೆ ನಾವಿಲ್ಲಿ ನಾಣಚಿಮೆ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ಇನ್ನಿಂಗ್ ಸ್ಟಾರ್ ಕೆದೂರು ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ. ಅಂತಿಮ ಓವರ್ಗಾಗಿ ರಜತ್ ಅವ್ರನ್ನ ಪರಿಚಯಿಸ್ತಾ ಇದೆ ಫ್ರೆಂಡ್ಸ್ ಪಡುಕೆರೆ. ಕೊಮ್ಮೆ ಕ್ರಿಕೆಟರ್ಸ್ ಲಾಸ್ಟ್ ಕಾಲ್. ಕೊಮ್ಮೆ ಕ್ರಿಕೆಟರ್ಸ್ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ರಜಾತ್. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಜುಬೇರ್ ಸ್ಟ್ರೈಕರ್ ಅಂಡಲ್ಲಿ ನಜಾದ್ ಪರವಾಗಿ. ಕೊಮ್ಮೆ ಕ್ರಿಕೆಟರ್ಸ್ ಲಾಸ್ಟ್ ಕಾಲ್. ಅಂತಿಮ ಕರೆ ಕೊಡ್ತಾ ಇದೀವಿ. ಕೊಮ್ಮೆ ಕ್ರಿಕೆಟರ್ಸ್ ಬರದೆ ಹೋದ ಪಕ್ಷಕ್ಕೆ ನಿಮಗಿದು ಓವರ್ ಕಡಿತ ಮಾಡಲಾಗ್ತದೆ, ಗಮನಿಸಿಕೊಳ್ಳಿ. ಕೊಮ್ಮೆ ಕ್ರಿಕೆಟರ್ಸ್ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ.
ಮೂರನೇ ಬಾರಿ ರಜತ್ ಇವಾಗ ಫ್ರಂಟ್ ವಿಟ್ಟಲ್ಲಿ ಆಡುವಂತ ಪ್ರಯತ್ನ ಮಾಡಿದ್ರು. ಒಂದೋಟದ ಸೇರ್ಪಡೆ. ಟಾಸ್ ಅನ್ನ ಜಯಿಸ್ತಾ ಇದೆ ಕೊಮ್ಮೆ ಕ್ರಿಕೆಟರ್ಸ್. ಒಂದು ಟಾಸ್. ಜುಬೇರ್ ಇನ್ನಿಂಗ್ಸ್ ಅಂತ್ಯ. ಅಂತಿಮ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ತಂಡದ ಮೊತ್ತ 23 ಓಟವನ್ನು ದಾಖಲಿಸ್ತಾ ಇದೆ. ಜೈ ನಜಾದ್ ಪಡುಕೆರೆ. ಹೊಸ ಆಟಗಾರ ಅನೀಫ್ ಅಂಕಣಕ್ಕೆ ಎಂಟ್ರಿಯನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ 3 ಬಾಲ್. ಅನೀಫ್ ಹೊಸ ಆಟಗಾರರ ಸೇರ್ಪಡೆ. 4ನೇ ಬಾರಿ. 4ನೇ ಬಾರಿ ಎಸೆದಂತ ಚೆಂಡು. ಒಂದು ಓಟದ ಪೂರೈಕೆ. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ಪೂರೈಸಿದ್ರು. 24 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಅಂತಿಮ 2 ಎಸೆತ ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ 5ನೇ ಚೆಂಡಿಗಾಗಿ. 5ನೇ ಬಾರಿ ಎಸೆದಂತ ಚೆಂಡು ಔಟ್ ಸೈಡ್ ದಿ ಲೆಗ್ ಸ್ಟಂಪಿನ ಹೊರ ಉರುಳಿಕೆ ಕಾಣ್ತಾ ಇದೆ. ವೈಟ್ ಬಾಲ್ ರವಾನಿಸಿದ್ರು ನಿರ್ಣಾಯಕರು. ರಾಘು ವಾಹಿನಿ ಪಡುಕೆರೆ ಮತ್ತು ಉದಯ್ ಪಡುಕೆರೆ ನಿರ್ಣಾಯಕ ಪೀಠವನ್ನು ಕಾಣ್ತಾ ಇದ್ದಾರೆ. ಬ್ಲಾಕಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ. ಈ ಹಂತದಲ್ಲಿ ಅಂತಿಮ ಒಂದು ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ ಚೆಂಡು. 26 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ನಜಾದ್ ಪಡುಕೆರೆ. ಅಂತಿಮ ಬಾರಿ ಎಸೆದಂತ ಚೆಂಡು. ಬೌಲರ್ ಬ್ಯಾಕ್ ಟು ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟವನ್ನು ಪೂರೈಸುವ ಹಂತದಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 27-28 ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ ಜಯಕ್ಕಾಗಿ. ವಿನಾಯಕ ಪಡುಕೆರೆ ಜಯಕ್ಕಾಗಿ 28 ಟಾರ್ಗೆಟ್. ದಯವಿಟ್ಟು ಅಲ್ಲಿ ಅಂಕಣದ ಒಳಭಾಗವನ್ನು ಕಾಣಬೇಕು. ನಜಾದ್ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿಕೊಳ್ಳಿ ನಜಾದ್ ಎನ್ನುವುದಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಆರಂಭಿಕರು ಅಂಕಣದೊಳಭಾಗ ಕಾಣ್ತಾ ಇದ್ದಾರೆ. ರಾಕೇಶ್ ಮತ್ತು ವಸಂತರ ಆರಂಭಿಕರ ಜೋಡಿ ಅಂಕಣದ ಒಳಭಾಗವನ್ನು ಕಾಣ್ತಾ ಇದ್ದಾರೆ. ಇಪ್ಪತ್ತ ಟಾರ್ಗೆಟ್ ಚೇಸ್ ಮಾಡ್ತಾ ಇರುವಂತ ತಂಡ ಜೈ ಹಿಂದ್ ಕ್ರಿಕೆಟ್ ಕ್ಲಬ್. ಇವರ ಆಶ್ರಯದಲ್ಲಿ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಟೆನ್ನಿಸ್ ಬಾಲ್ ಪಂದ್ಯಕೂಟದ ಮೊದಲ ದಿನ ಇದಾಗ್ತಾ ಇದೆ. ಜೈ ಹಿಂದ್ ಟ್ರೋಫಿಯ ರೂಪದಲ್ಲಿ ನಡೆಸ್ತಾ ಇರುವಂಥ ಪಂದ್ಯಕೂಟ ಬಹಳಷ್ಟು ಯಶಸ್ವಿಯಾಗಿ ಸಂಘಟಿಸ್ತಾ ಇದೆ ಜೈ ಹಿಂದ್ ಕ್ರಿಕೆಟ್ ಕ್ಲಬ್. ಜೈ ಹಿಂದ್ ಟ್ರೋಫಿಯಾಗಿ ಆಫಿಷಿಯಲ್ ಮ್ಯಾಚ್ ಕಾರ್ಪೆಂಟರ್ ಮತ್ತು ಏರಿಯಾ ವೈಸ್ ಮತ್ತು ಲೀಗ್ ಕಮ್ ನಾಕೌಟ್ ರೂಪದ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಟ 3 ದಿನಗಳ ಕಾಲ ಈ ಒಂದು ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದೆ. ದಯವಿಟ್ಟು ಕ್ಷೇತ್ರರಕ್ಷಣೆ ಮಾಡಿಕೊಳ್ಳಿ.
ವಸಂತ್ ಮತ್ತು ರಾಕಿ ಅಂಕಣದ ಭಾಗವನ್ನು ಕಾಣ್ತಾ ಇದ್ದಾರೆ. ಬಸ ಆರಂಭಿಕರ ಜೋಡಿ ಅಂಕಣದ ಭಾಗ ಕಾಣ್ತಾ ಇದೆ. ಬೌಲರ್ ಅನೀಫ್ ಅವ್ರನ್ನ ಪರಿಚಯಿಸ್ತಾ ಇದೆ ನಜಾದ್ ಪಡುಕೆರೆ. 28ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಜಯಕ್ಕಾಗಿ ವಿನಾಯಕ ಪಡುಕೆರೆ. ದಯವಿಟ್ಟು ಗಮನಿಸಿಕೊಳ್ಳಿ, ಅಲ್ಲಿ ಏನೇ ಒಂದು ತ್ಯಾಜ್ಯ ಇರಬಹುದು, ಆ ತ್ಯಾಜ್ಯಗಳಿಗೆ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಆ ಡಸ್ಟ್ಬಿನ್ಗೆ ಆ ಕಸಗಳನ್ನು ಹಾಕಬೇಕು ಎನ್ನುವುದಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸ್ವಚ್ಛ ಪಂದ್ಯ ಮುಂದುವರಿಸ್ಕೊಳ್ಳಿ. ಶಾಲಾ ವಟಾರ ಆದ್ದರಿಂದ ಸ್ವಚ್ಛತೆಯಲ್ಲಿ ಕಾಪಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಒಂದು ಓಟದ ಸೇರ್ಪಡೆ. ದಯವಿಟ್ಟು ತನ್ಮೂಲಕವಾಗಿ ವಿಕೆಟ್ ನಂಬರ್ ಫ್ರಂಟ್ ಲೈನ್ ಫಸ್ಟ್ ವಿಕೆಟ್ ಲಾಸ್ ಆಗ್ತಾ ಇದೆ. ವಸಂತನ ಇನ್ನಿಂಗ್ಸ್ ಅಂತ್ಯ. ಹೊಸ ಆಟಗಾರರ ಸೇರ್ಪಡೆ ಅಂಕಣ ಒಳಭಾಗ ಕಾಣಬೇಕು. ಹೊಸ ಆಟಗಾರರ ಸೇರ್ಪಡೆ ಇವಾಗ ಹೇಮಂತನ ಸೇರ್ಪಡೆ ವಿನಾಯಕ ಪಡುಕೆರೆ ಪರವಾಗಿ. 3ನೇ ಬಾರಿ ರಾಕಿ ಎಸ್ ಅಂತ ಚೆಂಡು ಬ್ಲಾಕಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಯಾರ್ಕರ್ ಲೆಂತ್ಗೆ ಅವಕಾಶ ಮಾಡಿಕೊಟ್ರು. ಮಿಡ್ ವಿಕೆಟ್ ಒಂದು ಓಟದ ಪೂರೈಕೆ, 2 ಓಟವನ್ನು ಪೂರೈಸಿದ್ರು. ಆಮೇಲೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಈ ಹಂತದಲ್ಲಿ 2 ಓಟದ ಸೇರ್ಪಡೆ. ನಜಾದ್ ಪಡುಕೆರೆ ಸ್ವಲ್ಪ ಮಾಡಿ ಕಳಪೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇವಾಗ ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ ಚಾಲ್ತಿಯಲ್ಲಿ. 3ಕ್ಕೆ 1 ವಿನಾಯಕ ಪಡುಕೆರೆ. ಲಾಸ್ಟ್ 3 ಬಾಲ್ ಮೊದಲ ಓವರ್ ಅಲ್ಲಿ. 4ನೇ ಬಾರಿ ಎಸ್ ಅಂತ ಚೆಂಡು ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಅಲ್ಲಿ ಇದ್ದ ಚೆಂಡನ್ನ ಬ್ಯಾಕ್ ಫುಟ್ ಅಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಈ ಹಂತದಲ್ಲಿ 2 ಓಟವನ್ನು ಪೂರೈಸಿದ್ರು. ಇವಾಗ ತಂಡದ ಮೊತ್ತ 5 ಓಟಗಳು. ವಿನಾಯಕ ಫ್ರೆಂಡ್ಸ್ ಇವಾಗ 5 ಓಟವನ್ನು ದಾಖಲಿಸ್ತಾ ಇದೆ. ನಜಾದ್ ವಿರುದ್ಧವಾಗಿ ಪಂದ್ಯ ಆಟವನ್ನು ಆಡ್ತಾ ಇದೆ. ದಯವಿಟ್ಟು ಏನೇ ಒಂದು ಸಲಹೆ ಸೂಚನೆ ಇದ್ದರೆ ಓವರ್ ಎಂಡ್ ಆದಮೇಲೆ ತಿಳಿಸಬಹುದು. ಪ್ರತಿ ಚೆಂಡಿಗೆ ನೀವು ಬೌಲರ್ ಹತ್ರ ಹೋಗಬಾರ್ದಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಬಾಲ್ ಎನ್ನುವ ತೀರ್ಪು. ಅತಿಕ್ರಮದ ಓಟ್ಗಳು ಬರ್ತಾ ಇದೆ. ಇವಾಗ ತಂಡದ ಮೊತ್ತ 6. ತಂಡದ ಮೊತ್ತ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಮರ ಕ್ಯಾಚ್ನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಫ್ರಂಟ್ ಲೈನ್ 2ನೇ ವಿಕೆಟ್ ಇವಾಗ ವಿನಾಯಕ ಪಡುಕೆರೆ ಕಳ್ಕೊಳ್ತಾ ಇದೆ. ಅಂತಿಮ 1 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಹನೀಫ್ ಓವರ್ ಅಲ್ಲಿ ಅಂತಿಮ 1 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 6ಕ್ಕೆ 2 28ರ ಟಾರ್ಗೆಟ್ ಚೇಸ್ ಮಾಡ್ತಾ ಇರುವಂತ ವಿನಾಯಕ 6 ಓಟವನ್ನು ದಾಖಲಿಸ್ತಾ ಇದೆ. ಇಂಪಾರ್ಟೆಂಟ್ 2 ವಿಕೆಟ್ ಅನ್ನು ಕಳ್ಕೊಂಡು ಮೊದಲ ಓವರ್ ಅಂತಿಮ 1 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಉತ್ತಮ ರೀತಿಯೊಂದು ಹೊಡೆತ, ಸ್ವಲ್ಪ ಮಟ್ಟಿಗೆ ಔಟರ್ ಹೆಚ್ಚಾಗಿರುವಂಥ ಒಂದು ಚೆಂಡು, 1 ಓಟದ ಪೂರೈಕೆ. ಈ ಹಂತದಲ್ಲಿ
ಮೊದಲ ಓವರ್ ಸಮಾಪ್ತಿ. ಮುಕ್ತಾಯ ಕಂಡಂತ 6 ಚೆಂಡಲ್ಲಿ 7 ಓಟವನ್ನು ದಾಖಲಿಸ್ತಾ ಇದೆ. ಇಂಪಾರ್ಟೆಂಟ್ 2 ವಿಕೆಟ್ ಸಾಲ ಕಂಡುಕೊಂಡು 7ಕ್ಕೆ 2. ಇನ್ನು 18 ಎಸೆತ 21 ಓಟ ಬರಬೇಕಾಗಿದೆ. 18ಕ್ಕೆ 21. ಪಂದ್ಯ ಮುಂದುವರಿಸಿಕೊಳ್ಳಿ ನಿರ್ಣಾಯಕರು. ಹತ್ತುವರೆ ಒಳಗೆ ನಾವು ಪಂದ್ಯ ಮುಗಿಸಬೇಕಾಗಿದೆ, ಗಮನಿಸಿಕೊಳ್ಳಿ. ಹಾಗಾಗಿ ಅತಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಗಿಸ್ಕೊಡ್ಬೇಕಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕೇವಲ ಒಂದು 5 ಪಂದ್ಯಾಟ ಇದೆ. ಒಂದು ಓಟದ ಸೇರ್ಪಡೆ. 8 ಓಟಗಳು. ಉತ್ತಮ ರೀತಿಯ ಹೊಡೆತ. ಒಂದು ಓಟದ ಪೂರೈಕೆ. 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು 20 ಓಟ ಬರಬೇಕಾಗಿದೆ. 19 ಓಟ ಬರಬೇಕಾಗಿದೆ. 28ರ ಟಾರ್ಗೆಟ್. 2ನೇ ಓವರ್. 3ನೇ ಬಾರಿ ಎಸೆದಂತ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಔಟ್ ಸೈಡ್ ಆಫ್ ಸ್ಟಂಪ್ ಅಲ್ಲಿ ಇರುವಂತ ಚೆಂಡು. ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಅಲ್ಲಿ ಇರುವಂತ ಒಂದು ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಟಾಪ್ ಮ್ಯಾಚ್ ಆಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ಡಿಪ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾ ರೇಖೆ ಉಲ್ಲಂಘಿಸ್ತಾ ಇದೆ. ಸಿಕ್ಸರ್ ಇವಾಗ ದಾಖಲಿಸಿದ್ರು. ಚೆಂಡು ಕೈ ಸೇರಿದ್ರು ಕೂಡ ಕ್ಷೇತ್ರ ರಕ್ಷಕರು ಸೀಮಾ ರೇಖೆ ಅಂಚನ ತಲುಪ್ತಾ ಇದ್ದಾರೆ. ಆ ಹಂತದಲ್ಲಿ 6 ಓಟದ ಸೇರ್ಪಡೆ. ಇವಾಗ 15 ಓಟವನ್ನು ದಾಖಲಿಸ್ತಾ ಇದೆ ವಿನಾಯಕ ಫ್ರೆಂಡ್ಸ್ ಪಡುಕೆರೆ. ಲಾಸ್ಟು 5ನೇ ಚೆಂಡಿಗಾಗಿ 5ನೇ ಬಾರಿ ಎಸೆದಂತ ಚೆಂಡು ತನ್ಮೂಲಕ ಆಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ 2 ಓಟವನ್ನು ಪೂರೈಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಸಮಯೋಚಿತ 3 ಓಟವನ್ನು ಪೂರೈಸಿದ್ರು. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅನ್ನು ನಡೆಸ್ತಾ ಇರುವಂತಹ ಆಟಗಾರರು ಕೂಡ ಫುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಸಿಮರಕ್ಕೆ ಹೊರಭಾಗದಲ್ಲಿ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಸಿಕ್ಸರ್ ಇವಾಗ ದಾಖಲಿಸಿದ್ರು. ನವೀನ್ ದಾಖಲಿಸಿದ್ರು. ಓವರ್ ಎಂಡ್ ಆಗ್ತಾ ಇದೆ. ಪಂದ್ಯ ಮುಂದುವರಿಸಿಕೊಳ್ಳಿ. ಕೇವಲ 4 ಓಟ ಬೇಕಾಗಿದೆ ಜಯಕ್ಕಾಗಿ, ಗಮನಿಸಿಕೊಳ್ಳಿ. 12 ಎಸೆತ 4 ಓಟದ ಅವಶ್ಯಕತೆ. ಸುಲಭದ ಜಯದತ್ತ ಮುಂದೋಗ್ತಾ ಇರುವಂತ ವಿನಾಯಕ ಆರಂಭಿಕ ಹಂತದ 2 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ 1ನೇ ಕ್ರಮಾಂಕದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಅಲ್ಲಿ ನಿರ್ಧಾರ ತಿಳಿಸ್ಕೊಡ್ಬೇಕು. ಟಾಸ್ ಅನ್ನು ಜಯಿಸಿದ ತಂಡ ಕೊಮ್ಮೆ ಕ್ರಿಕೆಟರ್ಸ್. ಬೌಲಿಂಗ್ ಸೈಡ್ ಬ್ಯಾಟಿಂಗ್ ಸೈಡ್ ಅನ್ನೋದಾಗ ತಿಳಿಸಬೇಕು. ಕೊಮ್ಮೆ ಕ್ರಿಕೆಟರ್ಸ್ ಬೌಲ್ ಫಸ್ಟ್. ಈ ಪಂದ್ಯ ಮುಗಿದ ಬಳಿಕ ನೀವು ಕ್ಷೇತ್ರ ರಕ್ಷಣೆಗೆ ಬರಬೇಕು. ವಿಳಂಬಕ್ಕೆ ಅವಕಾಶ ಮಾಡಬೇಡಿ. ಕೊಮ್ಮೆ ಕ್ರಿಕೆಟರ್ಸ್ ಅಲ್ಲಿ ನಾವು ಆಟಗಾರರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ. ಕೇವಲ 2 ಓಟದ ಅವಶ್ಯಕತೆ ಜಯಕ್ಕಾಗಿ. 10 ಎಸೆತ 2 ಓಟದ ಅವಶ್ಯಕತೆ.
ತನ್ಮೂಲಕ ಕ್ಲೀನ್ ಬೋರ್ಡ್. ಅಂತಿಮ ಹಂತದಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು. 9 ಎಸೆತ 2 ಓಟ ಬರಬೇಕಾಗಿದೆ. 9ಕ್ಕೆ 2. ಹೊಸ ಆಟಗಾರರ ಸೇರ್ಪಡೆ ರೋಹನ್ ಭುವನ್ ಅಂಕಣದೊಳ ಭಾಗದಲ್ಲಿ. ಲಸ್ಸು 5ನೇ ಬಾರಿ ಎಸೆದಂತ ಚೆಂಡು ರಿಸ್ಕಿ ಸಿಂಗಲ್ ಅನ್ನು ಪೂರೈಸಿದ್ರು. 1 ಓಟದ ಸೇರ್ಪಡೆ, ಕೇವಲ 1 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಸ್ಕೋರ್